ನೋಡಿ, ಈ ಏಷ್ಯಾ ಕಪ್ ಶುರುವಾಗಿ 41ನೇ ವರ್ಷ ಇದು. 41 ಇಯರ್ಸ್ ಅಲ್ಲಿ ಇದುವರೆಗೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೈನಲ್ಸೇ ಆಗಿಲ್ವಂತೆ ರೀ. ನೋಡಿ, ಇದು ಹೊಸ ದಾಖಲೆ ಆಗ್ತಾ ಇದೆ. ಅಥವಾ ಏಷ್ಯಾ ಕಪ್ ಅಲ್ಲಿ ಹೊಸದೇನು ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೈನಲ್. ಒಂದ್ ಸ್ವಲ್ಪ ಹಿಸ್ಟ್ರಿ ನೋಡ್ಬಿಡೋಣ ಇವಾಗ. ಸರ್, ಇಂಡಿಯಾ ಮತ್ತೆ ಪಾಕಿಸ್ತಾನ ಈ ತರ ಮಲ್ಟಿ ನೇಷನ್ ಟೂರ್ನಮೆಂಟ್ ಫೈನಲ್ಸ್ ಅಲ್ಲಿ ಆಡಿದಾಗ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಸರ್ ಅಂತ ಕೇಳಿದ್ರೆ, ನೋಡಿ 5 ಬಾರಿ ಮೀಟ್ ಮಾಡಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಲ್ಟಿನೇಷನ್ 5ಕ್ಕಿಂತ ಹೆಚ್ಚು ಟೀಮ್ಗಳು ಆಡಿರುವಂತ ಒಂದು ಟೂರ್ನಮೆಂಟ್ ಅಲ್ಲಿ 3 ಬಾರಿ ಗೆದ್ದಿರೋದು ಪಾಕಿಸ್ತಾನ್, 2 ಬಾರಿ ಗೆದ್ದಿರೋದು ಇಂಡಿಯಾ. 1985 ಅಲ್ಲಿ ನಿಮ್ಗೆ ಜ್ಞಾಪಕ ಇದ್ರೆ ಬೆನ್ಸನ್ ಎಡ್ಜಸ್ ಕಪ್ ನಡೆಯುತ್ತೆ ಅಲ್ಲಿ ನಿಮ್ಗೆ ಆಸ್ಟ್ರೇಲಿಯಲ್ಲಿ. ಅಲ್ಲಿ ನಿಮ್ಗೆ ಗೊತ್ತಲ್ಲ, ರವಿಶಾಸ್ತ್ರಿ ಪ್ಲೇಯರ್ ಆಫ್ ದಿ ಸೀರೀಸ್ ಆಗ್ತಾರೆ, ಆಡಿಗಾರ್ ಗೆಲ್ತಾರೆ. ಆ ಒಂದು ಸೀರೀಸ್ ಅಲ್ಲಿ ಟೀಮ್ ಇಂಡಿಯಾ ಪಾಕಿಸ್ತಾನ ಫೈನಲ್ಸ್ ಅಲ್ಲಿ ಬೀಟ್ ಮಾಡ್ತಾರೆ. ಇಮಿಡಿಯೇಟ್ ನೆಕ್ಸ್ಟ್ ಇಯರ್ 1986 ಅಲ್ಲಿ ಜಾವಿದ್ ಮಿಯಂದಾದ್ ನಿಮ್ಗೆ ಜ್ಞಾಪಕ ಇದ್ರೆ ಲಾಸ್ಟ್ ಬಾಲ್ 6 ಹೊಡೆದ್ಬಿಟ್ಟು ಚೇತನ್ ಶರ್ಮಾಗೆ ಪಾಕಿಸ್ತಾನಕ್ಕೆ ಗೆಲ್ಸ್ಕೊಡ್ತಾರೆ. 1994 ಅಲ್ಲಿ ಅಗೈನ್ ಒಂದು ಆಸ್ಟ್ರೇಲಿಯಾ ಕಪ್ ಅಂತ ನಡೆಯುತ್ತೆ. ಇದು ಕೂಡ ಶಾರ್ಜಾಲ್ ನಡೆಯುತ್ತೆ. ಇಲ್ಲಿ ಪಾಕಿಸ್ತಾನ ಅವರು ಇಂಡಿಯಾನ ಬೀಟ್ ಮಾಡ್ತಾರೆ ಫೈನಲ್ಸ್ ಅಲ್ಲಿ. ಅಲ್ಲಿ ಅಮೀರ್ ಸೋಹಿಲ್ ಆಗ್ತಾರೆ ಮ್ಯಾನ್ ಆಫ್ ದಿ ಮ್ಯಾಚ್. ಆಮೇಲೆ 2007 ಟೀಮ್ ಇಂಡಿಯಾ ನಿಮಗೆ ಜ್ಞಾಪಕ ಇದ್ರೆ T20 ವರ್ಲ್ಡ್ ಕಪ್ ಮಿಸ್ಬಾ ಉಲ್ಲಾ ಕಿಂಗ್ ಹೊಡಿಯಕ್ಕೆ ಹೋಗಿ ಶ್ರೀಶಾಂತ್ ಕ್ಯಾಚ್ ನ ತಗೊಳ್ತಾರಲ್ಲ ಅಲ್ಲಿ. ಸೊ ಅಲ್ಲಿಗೆ 2-2 ಆಗಿತ್ತು. 2017 ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್, ಫಕರ್ ಜಮಾನ್ 100, ಮೊಹಮ್ಮದ್ ಅಮೀರ್ ಅದ್ಭುತ ಬೌಲಿಂಗ್, ಟೀಮ್ ಇಂಡಿಯಾ ಸೋಲ್ತಾರೆ, ಜ್ಞಾಪಕ ಇದೆಯಲ್ಲ ಇಂಗ್ಲೆಂಡ್ ಅಲ್ಲಿ. ಸೊ 3-2 ಮುಂದೆ ಇರೋದು. ಈಗ ಪಾಕಿಸ್ತಾನ ಅವರು ಇಂಡಿಯಾ ನಾಳೆ ಗೆದ್ಬಿಟ್ಟು ಅದನ್ನ 3-all ಮಾಡಬೇಕಾಗಿರೋದು.